ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಚೆ ಚರಂಡಿ ರಿಪೇರಿ ಮತ್ತು ಚೇಂಬರ್ ರಿಪೇರಿ ಕೆಲಸಗಳು ಇನ್ನೂ ನಡೀತಾನೆ ಇರೋದ್ರಿಂದ ಯಾವುದೇ ಥರ ರಂಗೋಲಿಗಳನ್ನ ನಾನು ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ಹಾಗೆ ಆಚೆ ರಂಗೋಲಿಗಳನ್ನೇ ಹಾಕಿಲ್ಲ ಅಂತಂದರೆ ಬಾಗಿಲು ನೋಡೋದಕ್ಕೆ ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ. ಈಗೆಲ್ಲ ರಿಪೇರಿ ಕೆಲಸಗಳೆಲ್ಲ ಮುಗ್ದಿರೋದ್ರಿಂದ ಆಚೆ ರಂಗೋಲಿ ಹಾಕಿ ನಾವು ಮನೆಯಿಂದ ಆಚೆ ಒಳಗೆ ಹೊರಗೆ ಓಡಾಡುವಾಗೆಲ್ಲ ರಂಗೋಲಿ ನೋಡ್ತಾ ಇದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಇರುತ್ತೆ ನಮಗೂ ಕೂಡ. ಇದು ಸಂಡೇ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಲೇಡೀಸ್ಗಳಿಗೆ ಸಂಡೇ ಆಗಲಿ ಅಥವಾ ವೀಕ್ ಡೇಸ್ಗಳಾಗಲಿ ಯಾವುದೇ ಥರ ಚೇಂಜಸ್ಗಳು ಇರಲ್ಲ. ಏನು ಸ್ವಲ್ಪ ಸಂಡೇ ಅನ್ನೋದು ಮಾಡೋ ಕೆಲಸಗಳಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡ್ಬೋದು ಅನ್ನೋದಷ್ಟೇ ಇರುತ್ತೆ. ಎವ್ರಿ ಡೇ ಫಾಸ್ಟಾಗಿ ಓಡ್ತಾ ಇರುತ್ತೆ ನಮ್ಮ ಟೈಮ್ಗಳು. ಡೈಲಿ ರುಟೀನ್ ಥರನೇ ನೈಟೇ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ರಿಂದ ಬೆಳಿಗ್ಗೆ ಹೊತ್ತೇನು ಅಷ್ಟು ಬೇಗ ಅನ್ನೋದೇನು ಕೆಲಸಗಳು ಇರಲಿಲ್ಲ. ಮಕ್ಕಳು ಸ್ವಲ್ಪ ಸಂಡೇ ಆಗಿರೋದ್ರಿಂದ ಎದ್ದೇಳೋದು ಲೇಟ್ ಆಗಿರುತ್ತೆ. ಅದರಲ್ಲೂ ಈ ವೀಕು ನನ್ನ ದೊಡ್ಡ ಮಗ ಊರಿಗೆ ಹೋಗಿದ್ದರಿಂದ ಸ್ವಲ್ಪ ಲೇಟೇ ಆಯಿತು ಎಲ್ಲ ಕೆಲಸಗಳು. ನಮ್ಮದು ದಿನ ರೂಟೀನ್ ಹೇಗೆ ಅಂತಂದರೆ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಆಚೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದು ಮಕ್ಳಿಗೆ ತಿಂಡಿ ಮಾಡಿ ಅವ್ರ ಬಾಕ್ಸ್ ಕಟ್ಟಿ ಎಲ್ಲ ಕೆಲಸಗಳು ಮುಗಿಸಿ ಅವ್ರನ್ನ ಕಳಿಸೋದ್ಮೇಲೆ ನಮ್ಮದು ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಒಂದು 6:30 7 ಗಂಟೆ ಟೈಮಲ್ಲಿ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಒಳಗಡೆ ಬಂದು ಮತ್ತೆ ಬಿಸಿನೀರು ಕಾಯಿಸ್ಕೊಡೋದು, ಕಾಫಿ ಮಾಡ್ಕೊಡೋದು, ಹಾಲು ಕಾಯಿಸ್ಕೊಡೋದು, ಈ ರೂಟೀನ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾವುದೇ ರೂಟೀನ್ಗಳಲ್ಲಿ ಏನಂತ ಚೇಂಜಸ್ ಇರಲ್ಲ. ಅದರಲ್ಲೂ ಇವತ್ತು ಫಾದರ್ಸ್ ಡೇ ಇದ್ದಿದ್ದರಿಂದ ಮನೆಗೆ ಒಂದ್ಸಲ ಫೋನ್ ಮಾಡಿ ಅಪ್ಪನ ಹತ್ರ ಮಾತಾಡಿ ಅದ್ರ ನೆಕ್ಸ್ಟು ರೂಟೀನ ಕಂಟಿನ್ಯೂ ಮಾಡಿದೆ. ಇಲ್ಲಿ ಫಾದರ್ಸ್ ಡೇ ಆಗಿರೋದ್ರಿಂದ ನಾನು ಇಲ್ಲಿ ಫೋಟೋಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಪ್ರಪಂಚದಲ್ಲಿ ತಾಯಿ ಮಾಡೋ ತ್ಯಾಗ, ತಾಯಿ ತೋರಿಸೋ ಪ್ರೀತಿ, ಇಂಥ ವಿಷಯಗಳೆಲ್ಲ ಈಸಿಯಾಗಿ ಬೇರೆಯವ್ರ ಕಣ್ಣಿಗೆ ನೀಟಾಗಿ ಕಾಣಿಸುತ್ತೆ. ಆದರೆ ತಂದೆ ತೋರಿಸುವಂಥ ಪ್ರೀತಿ ಆಗಲಿ, ತಂದೆ ಪಡುವಂಥ ಶ್ರಮ ಆಗಲಿ, ತಂದೆ ಮಾಡುವಂಥ ತ್ಯಾಗಗಳಾಗಲಿ ಯಾರ ಕಣ್ಣಿಗೂ ಕಾಣೋದೇ ಇಲ್ಲ. ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಬೇಕು ಅಂತ ನಾವೇನಾದರೂ ಕೇಳಿ ತುಂಬ ಹಠ ಮಾಡಿ ತಂದೆ ತಾಯಿಗಳು ಕೊಡಿಸ್ತಾ ಇದ್ದಾಗ ತುಂಬಾನೇ ಕೋಪ ಮಾಡ್ಕೊಂಡಿರ್ತೀವಿ. ಆ ಟೈಮಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿರ್ತೀವಿ. ಈಗ ನಾವು ದೊಡ್ಡವರಾದ್ಮೇಲೂ ಕೂಡ ಎಷ್ಟೋ ವಿಷಯಗಳಿಗೆ ತಂದೆ ತಾಯಿ ವಿರುದ್ಧ ಮಾತಾಡಿರ್ತೀವಿ. ಆ ಟೈಮಿಗೆ ಬೇಜಾರು ಮಾಡ್ಕೊಂಡಿರ್ತೀವಿ. ಕೆಲವೊಂದ್ಸಲ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಯೋಚನೆ ಮಾಡಿದ್ರೆ ಅವ್ರು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಷ್ಟೋ ಸಲ ಅವ್ರ ಆಸೆಗಳನ್ನ ಪಕ್ಕಕ್ಕಿಟ್ಟು ನಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಅಂತಾನೆ ಅವ್ರ ಜೀವನ ಪೂರ್ತಿ ಸವಿಸಿರ್ತಾರೆ. ಅದ್ರಲ್ಲೂ ನಮ್ಮ ತಂದೆ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಅವರು ತುಂಬಾನೇ ಶ್ರಮಜೀವಿ. ಅವ್ರು ಯಾವತ್ತೂ ಮನೇಲಿ ಕೂತ್ಕೊಂಡವರೇ ಅಲ್ಲ. ಅವ್ರ ಮಕ್ಕಳಾದ ನಮ್ಮ 4 ಜನನು ಕೂಡ ಅವರು ದಡ ಸೇರಿಸೋದಕ್ಕೆ ಅಂತ ತುಂಬಾನೇ ಕಷ್ಟಪಟ್ಟಿದ್ದಾರೆ. 4 ಜನ ಮಕ್ಕಳನ್ನ ಓದಿಸಿ ಬೆಳೆಸಿ ಅವ್ರುಗಳ್ನೆಲ್ಲ ಮದುವೆ ಮಾಡಿ ಎಲ್ಲರನ್ನೂ ಸ್ಟ್ರಾಂಗ್ ಆಗಿ ಬೆಳೆಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅಲ್ಲದೆ ನಮ್ಮ ಮನೇಲಿ ಯಾವುದೇ ಮಕ್ಳಿಗೆ ನೋವಾದ್ರೂ ಕೂಡ ನಮ್ಮ ತಾಯಿಗಿಂತ ಬೇಗ ನೋವಾಗ ನಮ್ಮ ತಂದೆಗೇನೆ. ಅವ್ರಿಗೇನೆ ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಮ್ಮ ತಾಯಿ ಒಂದು ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ತುಂಬಾ ವಿಷಯಗಳಲ್ಲಿ ನಮ್ಮ ತಂದೆನೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳಬೇಕು. ಏನೇ ಇದ್ರೂ ಆಡಂಬರ ಜೀವನ ಮಾಡ್ದೇನೆ ಲೈಫಲ್ಲಿ ತುಂಬ ಸಿಂಪಲ್ ಆಗಿ ಲೈಫ್ನ ಲೀಡ್ ಮಾಡೋದನ್ನ ಹೇಳ್ಕೊಟ್ಟಿರೋದೇ ನಮ್ಮ ತಂದೆ. ಹಾಗೆ ಯಾವುದೇ ಸಿಚುವೇಶನ್ಗಳನ್ನಾದರೂ ಕೂಡ ಸ್ಟ್ರಾಂಗ್ ಆಗಿರಬೇಕು, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದೇ ನಮ್ಮ ತಂದೆ. ಈ ವಿಷಯದಲ್ಲಿ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಅನ್ಕೋತೀವಿ. ಹಾಗೆ ನಾವು 4 ಜನ ಮಕ್ಕಳು ಕೂಡ ಜೀವನದಲ್ಲಿ ಏನಾದರೂ ವಿದ್ಯೆ ಬುದ್ಧಿ ಒಳ್ಳೆ ಸಂಸ್ಕಾರ ಅಂತ ಏನಾದರೂ ಕಲ್ತಿದ್ದೀವಿ ಅಂತಂದರೆ ಅದು ನಮ್ಮ ತಂದೆಯಿಂದಾನೇ ಬಂದಿರುವಂಥದ್ದು. ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಹಾಗೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಹಾಗೆ ನನ್ನ ಹಸ್ಬೆಂಡ್ ಕೂಡ ತಂದೆಯಾಗಿ ಅವ್ರ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಹಾಗೆ ಇವತ್ತು ಈ ಮನೇಲಿ ಎಲ್ಲರೂ ಹಾರ್ಲಿಕ್ಸೇ ಕುಡಿಯೋದು. ಹಾಗಾಗಿ ಅವ್ರಿಗೆಲ್ಲರಿಗೂ ಹಾರ್ಲಿಕ್ಸ್ ಕಾಯಿಸ್ಕೊಟ್ಬಿಟ್ಟು ನಾನು ಒಬ್ಬಳೇ ಕಾಫಿ ಕುಡಿಯೋದ್ರಿಂದ ನಾನು ಕಾಫಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಸಂಡೇ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜೇ ಇರುತ್ತೆ. ದೊಡ್ಡ ಮಗ ಇಲ್ಲ ಊರಿಗೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ನಾನ್ ವೆಜ್ ಬೇಡ ಅನ್ನೋ ಕಾರಣಕ್ಕೆ ವೆಜ್ ಮಾಡೋಣ ಅಂತ ಅನ್ಕೋತಾ ಇದ್ವಿ.
ವಾರ ಪೂರ್ತಿ ಕಾಲೇಜಿಗೆ ಹೊರ್ಟೋಗ್ತಾರೆ. ಬೆಳಗ್ಗೆ ಹೋದ್ರೆ ಬರೋದೇನು ಸಾಯಂಕಾಲ. ಹಾಗಾಗಿ ಅವ್ರು ಯಾವುದೇ ತಿಂಡಿಗಳ್ನು ಕೂಡ ಬಿಸಿಯಾಗಿ ತಿನ್ನೋದಕ್ಕಾಗಲ್ಲ. ಹಂಗಾಗಿ ಅವರು ತುಂಬ ಫೀಲ್ ಮಾಡ್ಕೊತಾ ಇರ್ತಾರೆ. ಈ ವಾರ ನನ್ನ ಚಿಕ್ಕ ಮಗ ಪಲಾವ್ ಏನಾದರೂ ಮಾಡಮ್ಮ ಬಿಸಿಯಾಗಿ ತಿನ್ನೋಣ ಅಂತ ಹೇಳ್ತಾ ಇದ್ದ. ಹಾಗಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಫ್ರಿಡ್ಜಲ್ಲಿ ನೋಡಿದ್ರೆ ಯಾವುದೇ ಥರ ತರಕಾರಿಗಳು ಇರಲಿಲ್ಲ. ವೀಕೆಂಡ್ ಆಲ್ಮೋಸ್ಟು ನಾನ್ ವೆಜ್ ಮಾಡೋದ್ರಿಂದ ಯಾವುದೇ ತರಕಾರಿಗಳಿಗೂ ಬ್ಯಾಲೆನ್ಸ್ ಇಟ್ಕೊಂಡಿರಲ್ಲ. ಸರಿ ತರಕಾರಿಗಳು ಇಲ್ವಲ್ಲ, ತರಕಾರಿ ತರಿಸೋಣ ಅಂತ ಅಂದ್ಬಿಟ್ಟು ತರಕಾರಿ ಎಲ್ಲ ತರಿಸಿದ್ದೆ. ಅದ್ರದ್ದು ನಾನು ಇಲ್ಲಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅವತ್ತು ಪಲಾವ್ ಮಾಡಿ ಚಟ್ನಿ ಮಾಡಿ ಅವತ್ತಿನ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಹಾಗೆ ಈ ನನ್ನ ಚಿಕ್ಕ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತೇಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.